ಗೈಸ್ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು 30 days 30 ವಿಡಿಯೋ ಚಾಲೆಂಜ್ ಡೇ 2. ಸೊ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಬ್ಯಾಡ್ ನ್ಯೂಸ್ ಅಂದ್ಕೊಳ್ಳಿ. ಮಳೆ ಬಂದ್ಬಿಟ್ಟು ನೀರೆಲ್ಲ ಒಳಗೆ ಬಂದುಬಿಡೈತೆ. ಸೊ ನಿನ್ನೆ ಕೇಳ್ತಾ ಇದ್ರಲ್ಲ ಕೇಜ್ ಅಪ್ಡೇಟ್ ಕೊಟ್ರಿ ಅಂತ. ನಿನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ಓಕೆ, ಇವತ್ತಿನ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಗೂಡು ಎತ್ಕೊಂಬಂದು ಇಕ್ಬೇಕು ಅಂತ ಅಂದವಲ್ಲ, ಗೂಡನ್ನ ಎತ್ಕೊಂಡು ಒಳಗಡೆ ಇಕ್ಕಿದ್ವಿ. ಯಾಕಂದರೆ ಡೈಲಿ ಮಳೆ ಬೀಳ್ತೈತೆ. ಗೂಡು ಹಾಳಾದರೆ ಇದು ಇನ್ನೊಂದ್ಸಲಿ ರಿನೋವೇಟು ಆ ಗೂಡಾದರೆ ರೆಡಿ ಮಾಡ್ಕೊಬೋದು. ಈ ಥರ ಗೂಡು ಇದು ಇನ್ನೊಂದ್ಸಲಿ ರೆಡಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಎತ್ಕೊಂಡು ಒಳಗಡೆ ಹಾಕಿದ್ದೀನಿ. ಹಾಗೆ ನಿನ್ನೆ ಹೇಳಿದ್ನಲ್ಲ, ಸೊ ಅದೇ ರೀತಿ ಕಡಲೆಕಾಳೆಲ್ಲ ತೊಳೆದಿಕ್ಕಿದ್ದೀನಿ. ತೊಳೆದಿಕ್ಕಿದ್ದೀನಿ. ನಿನ್ನೆ ನೆನೆಸಿದ್ದು ಇವತ್ತು ಈ ಟೈಮ್ ಕೊಡ್ತಾಯಿದ್ದೀನಿ. ಎಲ್ಲ ಅಕ್ಕಿಗಳಿಗೂ ವೀಕ್ನೆಸ್ ಬರ್ತೈತೆ, ಅಕ್ಕಿಗಳು ಸಣ್ಣ ಆಗ್ತೈತೆ, ಅಕ್ಕಿಗಳು ಆ್ಯಕ್ಟಿವ್ ಆಗಿಲ್ಲ ಅಂದರೆ ಇದನ್ನ ಮೇಂಟೈನ್ ಮಾಡಿರಿ, ಅಕ್ಕಿಗಳು ಆರಾಮಾಗಿ ಸೈಜ್ ಬರುತ್ತೆ. ಹಾಗೆಯೇ ನಾನು 30 days 30 ವಿಡಿಯೋ ಚಾಲೆಂಜ್ ತೊಗೊಂಡಿರೋದಕ್ಕೆ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಬ್ರೋ ಇನ್ಮೇಲೆ ರೆಗ್ಯುಲರ್ ವೀಡಿಯೋಸ್ ಬರುತ್ತೆ, ಹ್ಯಾಪಿ ಅಂತೆಲ್ಲ ಹೇಳ್ತಿದ್ರಿ. ಓಕೆ, ನಿಮ್ಮ ಡಿಮ್ಯಾಂಡ್ನ ನಾನು ಫುಲ್ಫಿಲ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಡಿಮ್ಯಾಂಡ್ನ ನೀವು ಫುಲ್ಫಿಲ್ ಮಾಡಬೇಕು. ಏನಪ್ಪ ಅಂತ ಅಂದರೆ 30 days 30 ವಿಡಿಯೋ ಚಾಲೆಂಜ್ ಮುಗಿಯೋದ್ರೊಳಗಡೆ ಅಥವಾ ಮುಗಿಯೋ ಅಷ್ಟರಲ್ಲಿ 30 ದಿವಸ ಅಷ್ಟರಲ್ಲಿ 70K ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತು. ಓಕೆ, ನಾವು ಚಾಲೆಂಜ್ ತೊಗೊತಿದ್ದೀವಿ ಅಂದಮೇಲೆ ಅದರಿಂದ ಒಂದು ಯೂಸ್ ಇರಲಿ. ಇವಾಗ ರೆಗ್ಯುಲರ್ ವೀಡಿಯೋಸಿಂದ ನಿಮಗೆ ಯೂಸ್ ಆಗುತ್ತೆ. ಹಾಗೆ ನನಗೆ 70K ಫಾಲೋವರ್ಸ್ ರೀಚ್ ಮಾಡಬೇಕು. 70K ರೀಚ್ ಮಾಡಿದ್ರೆ ಇನ್ನು 30,000 100K ಇರುತ್ತೆ. ಸೊ ಅದು ಆದಷ್ಟು ಬೇಗ ರೀಚ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಾವು 70K ರೀಚ್ ಮಾಡಬೇಕಲ್ವಾ. ಸೊ ಆದಷ್ಟು ಬೇಗ 70K ರೀಚ್ ಮಾಡಿ. ಇವಾಗ ನೋಡ್ತಾ ಇರೋ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ಮತ್ತು ಇನ್ಸ್ಟಾಗ್ರಾಮಲ್ಲಿ 32K. ಓಕೆ, ಇನ್ಸ್ಟಾಗ್ರಾಮ್ ಓಕೆ ಪರವಾಗಿಲ್ಲ. ಅದೇ ನನಗೆ ಯೂಟ್ಯೂಬಲ್ಲಿ ಫಾಲೋವರ್ಸ್ ಬೇಗ ಇನ್ನೂ ಹೋಗಬೇಕು, ಓಕೆನಾ. ಸಬ್ಸ್ಕ್ರೈಬರ್ಸು ನೋಡಿದೆ ನಿನ್ನೆನೂ ಇಷ್ಟು ದಿನ 1 ವೀಕ್ 9 days ಆದಮೇಲೆ ವೀಡಿಯೋ ಬಿಟ್ರೂ ಮಸ್ತಾಗೆ ಓಡ್ತಾಯಿದೆ ವ್ಯೂಸ್. ನಾರ್ಮಲ್ ಏನಿತ್ತು ಅಲ್ಲೇನು ಬರಬೇಕು ಅಂದರೆ ವೀಡಿಯೋ ಬಿಟ್ಟಾದ್ಮೇಲೆ ಒಂದು ಕ್ಯಾಪ್ಷನ್ ಬರುತ್ತೆ ನಮಗೆ, ಅಂದರೆ ವೀಡಿಯೋ ಯಾವ ರೀತಿ ಓಡ್ತಾ ಇದೆ ಅಂದ್ಬಿಟ್ಟು. ಸೊ ಲುಕಿಂಗ್ ಗುಡ್, ದಿಸ್ ವೀಡಿಯೋ ಇಸ್ ಗೆಟಿಂಗ್ ಮೋರ್ ವ್ಯೂಸ್ ಅಂದ್ಬಿಟ್ಟು ಬಂದಿತ್ತು. ಸೊ ಫುಲ್ ಹ್ಯಾಪಿ ಅಂದ್ಕೊಳ್ರಿ. ಓಕೆ, ಇವತ್ತು ಅಪ್ಡೇಟಿಗೆ ಹೋಗೋಣ. ಈ ಕಡೆ ಲಾಸ್ಟ್ ಅಪ್ಡೇಟ್, ಓಕೆನಾ. ಇಲ್ಲಿ ಮೊಟ್ಟೆ ಕ್ಲಿಕ್ ಆಯಿತು, ಇದು ಲಾಸ್ಟ್ ಅಪ್ಡೇಟು. ಸೊ ಇಲ್ಲಿ ಯಾವುದೇ ಅಕ್ಕಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಳ್ಳಿ. ಎಲ್ಲ ಅಕ್ಕಿಗಳಿಗೂ ರೆಕ್ಕೆ ಹೊಡೆದಿಕ್ಕಿದ್ದೀವಿ. ಯಾಕಂದರೆ ಅಕ್ಕಿಗಳು 6 ಸಲ ಗೊತ್ತಾಯಿತು. ಸೊ ಅದರಿಂದ ಎಲ್ಲ ಅಕ್ಕಿಗಳಿಗೂ ರೆಕ್ಕೆ ಹೊಡೆದಾಯಿತು. ಇವತ್ತೊಂದು 3 ಅಕ್ಕಿಗೆ ರೆಕ್ಕೆ ಹೊಡಿಬೇಕಿತ್ತು. ಇವತ್ತೊಂದು 3 ಅಕ್ಕಿಗಳಿಗೂ ರೆಕ್ಕೆ ಹೊಡೆದಿಕ್ಕಿದ್ದೀನಿ. ಸೊ ಇಲ್ಲೂ ಅಷ್ಟೇ ಯಾವ ಅಕ್ಕಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಒಂದು ಅಕ್ಕಿ ವೀಕ್ ಆಗಿರೋದಷ್ಟೇ. ಆ ಅಕ್ಕಿನೂ ತೋರಿಸ್ತೀನಿ. ಆ ಅಕ್ಕಿಗೆ ಮೆಡಿಸನ್ಸ್ ಎಲ್ಲ ನಾನು ಮಾಡೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ 1 by 1 ಕೊಡ್ತಾ ಹೋಗ್ತೀನಿ, ಓಕೆನಾ. ಸೊ ಇದು ಫೀಮೇಲ್, ಇದಕ್ಕೂ ರೆಕ್ಕೆ ಇತ್ತು, ಇದಕ್ಕೂ ರೆಕ್ಕೆ ಇತ್ತು, ಎರಡಕ್ಕೂ ರೆಕ್ಕೆ ಹೊಡೆದೀನಿ. ಫುಲ್ ಅಂದರೆ ಫುಲ್ಲು ಮಸ್ತಿಯಲ್ಲ ಇದು ಅಂದ್ಕೊಳ್ಳಿ. ಫೀಮೇಲ್ ಮಸ್ತಿಯಲ್ಲಿದ್ದರೆ ಈ ಥರ ಗೊತ್ತಾಗುತ್ತೆ ನಿಮಗೆ. ಈ ಥರ ಮಾಡುತ್ತೆ ಫೀಮೇಲು ನೋಡಿ. ಫುಲ್ ಮಸ್ತಿಯಲ್ಲ ಇದೆ ಫೀಮೇಲು, ಫುಲ್ ಮಸ್ತಿ. ಸೊ ಹಾಗೆ ಅಕ್ಕಿಗಳು ಆರಕ್ಕೂ ಕೂಡ ಬಿಡ್ತಾಯಿಲ್ಲ. ಯಾವುದು ಇದೊಂದು ಬಿಡ್ತಾಯಿದ್ದೆ, ಫಸ್ಟ್ ಇದೊಂದು ಬಿಡ್ತಾಯಿದ್ದೆ, ಆಮೇಲೆ ಇದೊಂದು ಬಿಡ್ತಾಯಿದ್ದೆ. ಥರ ಎರಡನ್ನೂ ಕೂಡ ಆಡೋಕ್ಕೆ ಬಿಡ್ತಾಯಿಲ್ಲ. ಇವಾಗ ವೀಕ್ ಆಗಿರೋದಂದರೆ ಈ ಅಕ್ಕಿ ಒಂದೇ, ಅಂದರೆ ಆ್ಯಕ್ಟಿವ್ ಆಗೈತೆ. ವೀಕ್ ಅಂದರೆ ಸ್ವಲ್ಪ ಬಾಡಿಲಿ ಸ್ವಲ್ಪ ವೀಕ್ನೆಸ್ ಬಂದಿದೆ. ಅದಕ್ಕೆ ಏನಪ್ಪ ಅಂತಂದರೆ ಈ ಬೋನ್ ಪಾರ್ಟು ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಆಗಿರೋ ಥರ ಇದೆ. ಸೊ ಅದರಿಂದ ಅದೊಂದೇ ಅಕ್ಕಿ ವೀಕ್ ಆಗಿರೋದು. ಸೊ ಇನ್ನು ನಾವು ಇದು ಮಾಡೋಣ, ಏನು ಗೊತ್ತಾ, ಕ್ಯಾಂಡ್ಲಿಂಗ್ ಮಾಡೋಣ ಬನ್ನಿ. 3 ಜೊತೆ ಮೊಟ್ಟೆ ಇಟ್ಟೈತೆ, ಓಕೆನಾ. ಯಾವುದಪ್ಪ ಅಂದರೆ ಇದೊಂದು ಜೊತೆ. ಸೊ 3 ಜೊತೆದು ಮೊಟ್ಟೆ ಕ್ಯಾಂಡ್ಲಿಂಗ್ ಮಾಡೋಣ. ಸೊ ಏನು ರಿಸಲ್ಟ್ ಬರುತ್ತೆ ನೋಡೋಣ. ಸೊ ಫಸ್ಟಿಗೆ ಈ ಜೊತೆ ಎತ್ಕೊಂತೀನಿ ಮೊಟ್ಟೆ. ಕಚ್ಚಬೇಡ, ಕಚ್ಚಿ ಕುಕ್ಕಿ ಬಿಸಾಕ್ತೈತೆ. ಸೊ ಕ್ಯಾಂಡ್ಲಿಂಗ್ ಅಂದರೆ ಏನು ಪ್ರೊಸೆಸ್ ಅಂತ ಅಂದರೆ ಮೊಟ್ಟೆ ಫಾರ್ಮ್ ಆಗಿದೆ ಇಲ್ವೋ, ಅಂದರೆ ಇದ್ರೊಳಗಡೆ ಮರಿ ಇದೆಯೋ ಇಲ್ವೋ, ಅಕ್ಕಿ ನೀನು ಕೂರಕ್ಕೆ ಬಿಡ್ಬೋದೋ ಇಲ್ವೋ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಓಕೆನಾ. ಸೊ ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತೈತೆ ಮರಿ ಫಾರ್ಮ್ ಆಗಿರೋದು. ಈ ಮೊಟ್ಟೆ ಡೌಟ್ ನನಗೆ ಇದೆ ಹಂಗೆ. ಈ ಮೊಟ್ಟೆ ಡೌಟ್ ಹೊಡಿತಾ ಇದೆ. ಫ್ಲ್ಯಾಶ್ನ ಆಫ್ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಯಾಕೋ ಡೌಟ್ ಹೊಡಿತಾ ಇದೆ. ಇಲ್ಲ ಗೈಸ್ ನೋಡಿರಿ, ಈ ಮೊಟ್ಟೆನೂ ಫಾರ್ಮ್ ಆಗಿದೆ, ಈ ಮೊಟ್ಟೆ ಕೂಡ ಫಾರ್ಮ್ ಆಗಿದೆ. ಸೊ ಲೈಕ್ ಇವಾಗ ಇದು 2 ಮೊಟ್ಟೆ ಓಕೆನಾ. 2 ಮೊಟ್ಟೆ ಯಾವುದಪ್ಪ ಅಂತಂದರೆ ಈ ಜೊತೆ ಮೊಟ್ಟೆಗಳು 2 ಓಕೆ. ನೆಕ್ಸ್ಟ್ ಜೊತೆ ಈ ಜೊತೆದು ಸೈಡ್ಗೆ ಆಯ್ತು ಇರೋ ಈ ಜೊತೆದು ಮೊಟ್ಟೆ ಎತ್ಕೊತೀನಿ ಇವಾಗ. ಇದು 2 ಮೊಟ್ಟೆ ಐತೆ. ಮೊಟ್ಟೆ ಚೆಕ್ ಮಾಡೋಣ ಇವಾಗ. 1 ಮೊಟ್ಟೆ ಫರ್ಟೈಲು, ಇನ್ನೊಂದು ಮೊಟ್ಟೆ ಅನ್ಫರ್ಟೈಲು. ಸೊ ಓಕೆನಾ. ಇದ್ರದ್ದು ಇನ್ನೊಂದು ಮೊಟ್ಟೆ ಅನ್ಫರ್ಟೈಲ್ ಥರ ನನಗೆ ಅನಿಸ್ತಾ ಇದೆ. ಈ ಮೊಟ್ಟೆಗೂ ಇವಾಗ ನರ್ವ್ಸ್ ಬಂದೇ ಇದೆ. ಬಟ್ ನನಗೆ ಯಾವಾಗ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಮೊಟ್ಟೆ ಇಕ್ಕಿರೋದು. ಸೊ ಅದರಿಂದ 1-2 ದಿವಸ ವೆಯ್ಟ್ ಮಾಡ್ತೀನಿ, ಆಮೇಲೆ ಬೇಕಂದರೆ ಎತ್ಬಿಡ್ತೀನಿ, ಓಕೆನಾ. ಸೊ ಇವಾಗ ಇದರಿಂದ ನಿಮ್ಗೇನು ಗೊತ್ತಾಗುತ್ತೆ ಅಂತಂದರೆ ಮೊಟ್ಟೆನ ನೀವು ಈ ಥರ ಪ್ಲೇಸ್ ಮಾಡಿದಾಗ ಅದರೊಳಗಡೆ ನರ್ವ್ಸ್ ಬಂದಿರುತ್ತೆ, ಓಕೆನಾ. ನರ್ವ್ಸ್ ಬಂದಿರುತ್ತೆ. ಸೊ ಆ ನರ್ವ್ಸ್ ಬಂದಿದ್ದರೆ ಏನಪ್ಪ ಅಂತಂದರೆ ಮೊಟ್ಟೆ ಫಾರ್ಮ್ ಆಗಿದೆ ಅಂತ. ಬರೀ ನಿಮ್ಗೆ ಈ ಥರ ಎಂಟಿ ಕಾಣಿಸ್ತಾ ಇದೆ ಅಂತಂದರೆ ಆ ಮೊಟ್ಟೆ ಫಾರ್ಮ್ ಆಗಿಲ್ಲ, ಇಲ್ಲ ಆ ಮೊಟ್ಟೆ ಹಾಳಾಗಿದೆ ಅಂತ, ಓಕೆನಾ. ಫಾರ್ಮ್ ಆಗಲ್ಲ ಅಂತ ಮೊಟ್ಟೆ, ಓಕೆನಾ. ಇವಾಗ ಅದು ಮೊಟ್ಟೆ ಫುಲ್ ಫಾರ್ಮ್ ಆದಮೇಲೆ ಏನಾಗುತ್ತೆ, ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಅದಾದಮೇಲೆ ಒಂದು 4-5 ಡೇಸ್ಗೆಲ್ಲ ಅದು ಮೊಟ್ಟೆ ಹ್ಯಾಜ್ ಔಟ್ ಆಗುತ್ತೆ. ಸೊ
ಇದರಲ್ಲಿ ಒಂದು ಪಟ್ಟ ಓಕೆ, ಒಂದು ಪಟ್ಟ ಹೊಗೆ ಆಗ್ಬೋದು ನನ್ನ ಗೆಸ್ಸಿಂಗ್ಸು. ಈ ಜೊತೆ ಎತ್ಕೊಂಡ್ಬಿಡೋಣ ಇವಾಗ. ಈ ಜೊತೆ ಎತ್ಕೊಂಡು ನೋಡಿದ್ರೆ ಫಾರ್ಮ್ ಆಗಿದೆ ಕಂಪ್ಲೀಟಾಗಿ ಒಂದು. ನೋಡಿ ಫಾರ್ಮ್ ಆಗಿದೆ. ನಿಮಗೆ ಹತ್ರದಿಂದ ತೋರಿಸ್ತೀನಿ ನೋಡ್ರಿ. ಫಾರ್ಮ್ ಆಗಿದೆ ಓಕೆನಾ. ನೋಡಿದ್ರಲ್ಲ, ಇಷ್ಟು 3 ಅಕ್ಕಿದಲ್ಲಿ 3 ಟೋಟಲ್ 6 ಮೊಟ್ಟೆ. 6 ಇದೆರಡು 4 6 6ರಲ್ಲಿ 5 ಫರ್ಟಲ್ ಆಗೈತೆ, 5 ಹ್ಯಾಚ್ ಆಗ್ಬೋದು. ಸೊ ಇನ್ನೊಂದು ಫಾರ್ಮ್ ಆಗಿಲ್ಲ. ಕೆಲವೊಂದು ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಮೊಟ್ಟೆ ಲಾಸ್ಟ್ ಗಂಟ ಫಾರ್ಮ್ ಆಗುತ್ತೆ, ಅದಾದಮೇಲೆ ಮೊಟ್ಟೆ ಮರಿಗೆ ಕ್ಯಾಲ್ಸಿಯಂ ಸಿಕ್ಕಲ್ಲ ಕರೆಕ್ಟಾಗಿ, ಅಂದರೆ ಆ ಶೆಲ್ನ ಕ್ರ್ಯಾಕ್ ಮಾಡ್ಕೊಂಡು ಆಚೆ ಬರೋಕ್ಕಾಗಲ್ಲ. ಆ ಟೈಮಲ್ಲೂ ಕೂಡ ಸತ್ತೋಗ್ಬಿಡ್ತವೆ. ಸೊ ಆ ಥರ ಚಾನ್ಸಸ್ ಆಗೋದು ಕಮ್ಮಿ, ಬಟ್ ಆಗಬಾರ್ದು. ಆ ಥರ ಆಗಬಾರ್ದು ಅಂತಂದರೆ ಶೆಲ್ಕಲ್ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ಸಿಗುತ್ತೆ, ಅದನ್ನ ನೀವು ಕರೆಕ್ಟಾಗಿ ಕೊಟ್ಕೊಂಬಂದರೆ, ಅಂದರೆ ಜೊತೆ ಮಾಡೋಕ್ಕಿಂತ 1 ವಾರ ಮುಂಚೆ ಕೊಟ್ಕೊಂಬಂದರೆ ಅವಾಗೇನಾಗುತ್ತೆ, ಅದು ಪ್ರೊಡ್ಯೂಸ್ ಮಾಡಬೇಕಾದ್ರೆ, ಅಂದರೆ ಬ್ರೀಡಿಂಗ್ ಆಗಬೇಕಾದ್ರೇ ಆ ಕ್ಯಾಲ್ಸಿಯಂ ಏನಿರುತ್ತೆ ಅದು ಎಗ್ ಒಳಗಡೆ ಹೋಗುತ್ತಲ್ವಾ. ಸೊ ಆ ಮರಿಗೆ ಅವಾಗಲೇ ಸಿಕ್ಕುತ್ತದು. ಸೊ ಶೆಲ್ಕಾಲಿಂದ ಅದು ಯೂಸ್ ಆಗುತ್ತೆ, ಪ್ಲಸ್ ಮೊಟ್ಟೆ ಇಡ್ತಾ ಇಲ್ಲ ಅಂದರೆ ಅದಕ್ಕೂ ಯೂಸ್ ಆಗುತ್ತೆ, ಪ್ಲಸ್ ಅನ್ಫರ್ಟೈಲ್ ಮೊಟ್ಟೆಗಳು, ಅಂದರೆ ನೋಡಿದ್ರಲ್ಲ ಇವಾಗ ನೀರು ಮೊಟ್ಟೆಗಳು ಇಡ್ತಾ ಇರುತ್ತಲ್ವ, ಸೊ ಅಂಥ ಮೊಟ್ಟೆಗೂ ಯೂಸ್ ಆಗುತ್ತೆ. ಮತ್ತು ಶೆಲ್ಲು ಒಂದೊಂದು ಏನಂತಂದರೆ ಶೆಲ್ಲು ತುಂಬ ವೀಕ್ ಇರುತ್ತೆ, ಮೊಟ್ಟೆ ಇಟ್ಟಾಗಲೇ ಶೆಲ್ ತುಂಬ ವೀಕ್ ಇರುತ್ತೆ. ಸೊ ಅಂಥದಕ್ಕೂ ಯೂಸ್ ಆಗುತ್ತೆ, ಇಷ್ಟಕ್ಕೆ ಯೂಸ್ ಆಗುತ್ತೆ. ಓಕೆನಾ. ಓಕೆ, ಇದಿಷ್ಟು ಇವತ್ತಿನ ಅಪ್ಡೇಟ್. ಮತ್ತು ಏನು ಮಾಡೋಕ್ಕಾಗಿಲ್ಲ, ಈ ಕಡೆ ಇಷ್ಟು ಜರುಗಿಸ್ಕೊಂಡು ಗ್ಯಾಪ್ ಮಾಡಿದೆ, ಆದ್ರೂ ಇಲ್ಲಿಷ್ಟೇ. ಸೊ ಏನೋ ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಇದ್ದಾರೆ, ಏನೋ ಗೊತ್ತಿಲ್ಲ. ಸ್ಟಾರ್ಟ್ ಆದರೆ ನಾನು ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ಅಪ್ಡೇಟ್ ಕೇಳಿದ್ರಿ ಕೇಜ್ ಅಪ್ಡೇಟ್ ಅಂದ್ಬಿಟ್ಟು. ಸೊ ಕೇಜ್ ಅಪ್ಡೇಟ್ ಕೊಟ್ಟಿದ್ದೀನಿ. ಇಲ್ಲಿ ಸಪ್ರೇಟ್ ಅಕ್ಕಿಗಳಿದ್ದಾವೆ, ಇದೆರಡು ಆರಿಸ್ಕೊಳ್ಳೋಕ್ಕೋಸ್ಕರ ತಂದಿರೋದು. ಒಂದು ದಿಸ್ ಎರಡಕ್ಕೂ ಆರಿಸ್ಕೊಳ್ಳೋಕೆ ತಂದಿರೋದು. ಆರಿಸ್ತೀವಲ್ವ ಗೊತ್ತಿಲ್ಲ, ಸುಮ್ಮನೆ ಟೈಮ್ ಪಾಸ್ಗಾನ ಬಿಡಬೇಕಲ್ಲ ಗೈಸ್, ಅದಕ್ಕೋಸ್ಕರ 2 ಅಕ್ಕಿನ ತೊಗೊಬಂದಿರೋದು. ಓಕೆ, ಸದ್ಯಕ್ಕೆ ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ಅಂದರೆ ನಾಳೆ ವೀಡಿಯೋದಲ್ಲೇ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.